ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಲೈಫ್ ಬಿಯಾಂಡ್ ವರ್ಕ್ ಯೂಟ್ಯೂಬ್ ಚಾನಲ್. ಈ ಟೈಮ್ ನನ್ನ ಬರ್ಡೇಗೆ ಪ್ಲ್ಯಾನ್ ಮಾಡ್ತಿದ್ವಿ ಎಲ್ಲಿಗಾನ ಹೋಗೋಣ ಅಂತ. ಸೊ ನಮ್ಮ ಹಸ್ಬೆಂಡ್ ಕೇಳ್ತಿದ್ರು ಯಾವುದನ್ನ ಪ್ಲೇಸ್ ಹೇಳು ಅಂತ. ನಾನು ಯಾವುದಾದ್ರೂ ಸರಿ ಅಂತ ಹೇಳ್ತಿದ್ವಿ. ಸೊ ಅವರು ಹಿಲ್ ಸ್ಟೇಷನ್ ಕಡೆ ಹೋಗೋಣ ಅಂತಂದು ಯಲಗಿರಿಗೆ ಪ್ಲ್ಯಾನ್ ಮಾಡಿದ್ರು. ಓಕೆ ಅಂತಂದು ಫಿಕ್ಸ್ ಮಾಡ್ಕೊಂಡು ಅಲ್ಲಿ ರೆಸಾರ್ಟ್ ಬುಕ್ ಮಾಡಿದ್ವಿ. ಸೊ ನಾವು ಲೈಕ್ ವೀಕ್ ಡೇ ಅಲ್ಲಿ ಬಿದ್ದಿದ್ದರಿಂದ ಸ್ವಲ್ಪ ಯೋಚನೆ ಮಾಡ್ತಿದ್ದೆ, ಲೈಕ್ ಚೆನ್ನಾಗಿರ್ತಾರ ಇಲ್ಲೋ ಪರವಾಗಿಲ್ಲ ನಾ ಹೆಂಗೆ ಅಂತಂದು ನೋಡೋಣ. ಚೆನ್ನಾಗಿರುತ್ತೆ, ಕ್ಲೈಮೇಟ್ ಬೇರೆ, ವೆದರು ಚೆನ್ನಾಗಿರುತ್ತೆ ಅಂತಂದು ಪ್ಲ್ಯಾನ್ ಮಾಡಿ ಸ್ಟಾರ್ಟ್ ಮಾಡಿದ್ವಿ ನಮ್ಮ ಜರ್ನಿನ. ಬಟ್ ಜರ್ನಿ ಮಾತ್ರ ವಾವ್ ಸಖತ್ತಾಗಿತ್ತು. ಬಿಕಾಸ್ ಮಳೆ ಬೇರೆ ಬರ್ತಿತ್ತು, ಫಾಗ್ ಇತ್ತು, ಅಲ್ಲಿ ತುಂಬಾ ಚೆನ್ನಾಗಿತ್ತು. ನೀವು ನೋಡ್ತಿದ್ದೀರ ಎಷ್ಟು ಫಾಗ್ ಇದೆ. ನನಗಂತೂ ಏನೂ ಕಾಣಿಸ್ತಿದ್ದಿಲ್ಲ, ಬಟ್ ನಮ್ಮ ಹಸ್ಬೆಂಡ್ ತುಂಬ ಚೆನ್ನಾಗಿ ಡ್ರೈವ್ ಮಾಡ್ತಿದ್ರು. ಐ ಬಿಕಮ್ ಅ ಫ್ಯಾನ್ ಆಫ್ ಹಿಸ್ ಡ್ರೈವಿಂಗ್ ಆ್ಯಕ್ಚುಲಿ. ತುಂಬ ಚೆನ್ನಾಗಿತ್ತು ಕ್ಲೈಮೇಟ್ ಮಾತ್ರ. ಡಿಸೆಂಬರಲ್ಲಿ ಹೋಗಿದ್ದು ನಾವು. ನೀವೇನಾದರೂ ಪ್ಲ್ಯಾನ್ ಮಾಡ್ತಿದ್ರೆ ಪ್ಲೀಸ್ ಲೈಕ್ ಅಕ್ಟೋಬರ್, ನವಂಬರ್, ಡಿಸೆಂಬರ್ ಮಂತಲ್ಲಿ ಹೋಗಿ. ತುಂಬ ಚೆನ್ನಾಗಿರುತ್ತೆ ಕ್ಲೈಮೇಟಲ್ಲಿ. ಲೈಕ್ ಊಟಿ ವೈಬ್ ಸಿಕ್ಕುತ್ತೆ ಆ್ಯಕ್ಚುಲಿ. ಆ ಥರ ಇದೆ ಎಲ್ಲ ಕ್ಲೈಮೇಟ್ ಎಲ್ಲ. ತುಂಬ ಫಾಗಿ ಆಗಿದೆ. ಲೈಕ್ ಕಪಲ್ಸಿಗಂತೂ ಹೇಳಿ ಮಾಡಿಸಿದ ಕ್ಲೈಮೇಟ್ ಥರ ಇತ್ತು. ತುಂಬಾ ಚೆನ್ನಾಗಿತ್ತು. ನೋಡ್ತಿದ್ದಾರೆ ಎಷ್ಟು ಫಾಗು, ಏನೇನೂ ಕಾಣಿಸಲ್ಲ. ಜರ್ನಿ ಎಂಜಾಯ್ ಮಾಡ್ಕೊತ ಹೋಗ್ತಾ ಇದ್ವಿ. ಈ ಕ್ಲೈಮೇಟಲ್ಲಿ ಸ್ವಲ್ಪ ಕಾಫಿ ಇದ್ದರೆ ಸಖತ್ತಾಗಿರುತ್ತೆ ಅಂತಂದು ಹೋಗ್ತಾ ಹೋಗ್ತಾ ಹಂಗೆ ಶಾಪ್ ಕಡೆ ಸ್ವಲ್ಪ ಕಾಫಿ ಕುಡಿಯೋಣ ಅಂತ ಸ್ಟಾಪ್ ಮಾಡಿ ಕಾಫಿ ಕುಡಿದ್ವಿ. ಆ ಕ್ಲೈಮೇಟಿಗೆ ಕಾಫಿ ಕುಡಿತಾ ವಾವ್ ಸಖತ್ತಾಗಿತ್ತು. ಹಾಗೆ ನಮ್ಮ ಜರ್ನಿ ಕಂಟಿನ್ಯೂ ಮಾಡಿಕೊಂಡು ನಾವು ಆಲ್ಮೋಸ್ಟ್ ಯಲಗಿರಿ ರೀಚ್ ಆದ್ವಿ. ನಾವು ಬುಕ್ ಮಾಡಿದ ರೆಸಾರ್ಟ್ ಹೆಸರು MGM ವಿಸ್ಪರಿಂಗ್ ವಿಂಡ್ಸ್ ಅಂತ. ಇದು ಯಲಗಿರಿ ಮೇಯ್ನ್ ರೋಡಿಂದ ಆಲ್ಮೋಸ್ಟ್ 1.5 ಕಿಲೋಮೀಟರ್ಸ್ ಆಗುತ್ತೆ. ನಿಯರ್ ಬೈ ಇದೆ. ಆಮೇಲೆ ನಾವು ನಮ್ಮ ಓನ್ ವೆಹಿಕಲಲ್ಲೇ ಹೋಗಿದ್ದರಿಂದ ನಾವು ಎಲ್ಲಿ ಬೇಕಾದ್ರೂ ನಿಲ್ಲಿಸಿ ನಾವು ಫೋಟೋಸ್ ತೊಗೋಬೋದು, ವ್ಯೂ ಎಂಜಾಯ್ ಮಾಡ್ಬೋದು. ಅದೊಂದು ಬೆನಿಫಿಟ್ಟು ನೀವು ಓನ್ ವೆಹಿಕಲಲ್ಲಿ ಹೋಗೋದ್ರಿಂದ. ನಾವು ನಮ್ಮ ರೆಸಾರ್ಟ್ ರೀಚ್ ಆದ್ವಿ. ನೀವು ನೋಡ್ಬೋದು MGM ವಿಸ್ಪರಿಂಗ್ ವಿಂಡ್ಸ್. ರೆಸಾರ್ಟಿಗೆ ಬಂದು ಚೆಕ್ ಇನ್ ಆಗಿ ನಾವು ಫ್ರೆಶ್ ಅಪ್ ಆಗೋಣ ಅಂತ ಫ್ರೆಶ್ ಅಪ್ ಆಗಿ ಸ್ವಲ್ಪ ರೆಸಾರ್ಟ್ ಎಕ್ಸ್ಪ್ಲೋರ್ ಮಾಡೋಣ ಅಂತ ನೋಡ್ತಾ ಇದ್ವಿ. ವಾವ್ ಕ್ಲೈಮೇಟ್ ಅಂತೂ ಸಖತ್ತಾಗಿತ್ತು. ಆ್ಯಕ್ಚುಲಿ ನಾವು ಚೆಕ್ ಇನ್ ಆಗಿದ್ದು 12:30 ಸಮಥಿಂಗ್. ಬಟ್ ಆದರೂ ಕೂಡ ಎಷ್ಟು ಚೆನ್ನಾಗಿತ್ತು ಕ್ಲೈಮೇಟು, ಫಾಗಿ ಆಗಿ ತುಂಬಾ ಚೆನ್ನಾಗಿತ್ತು ಕ್ಲೈಮೇಟ್ ಆವತ್ತು. ನಾವು ಹೋಗಿದ್ದ ದಿವಸ ಕಂಪ್ಲೀಟ್ ಫುಲ್ ಮಳೆ ಬರ್ತಾನೆ ಇತ್ತು. ನೀವು ನೋಡಿ ಎಷ್ಟು ಗ್ರೀನರಿಯಾಗಿ ಎಷ್ಟು ಚೆನ್ನಾಗಿ ಕಾಣ್ತಿದೆ. ಇದು ನಾವು ಬುಕ್ ಮಾಡಿದ ರೂಮು. ಬಾಲ್ಕನಿ ವ್ಯೂ ಇರಲಿ ಅಂದ್ಬಿಟ್ಟು ನಾವು ಇದನ್ನು ಸೆಲೆಕ್ಟ್ ಮಾಡಿದ್ವಿ. ರೂಮ್ನ ಕ್ಲೀನಾಗಿ ಹೈಜಿನಿಕ್ಕಾಗಿ ಮೇಂಟೈನ್ ಮಾಡಿದರು. ನೋಡಿ ಬ್ಯಾಕ್ಗ್ರೌಂಡ್ ಏನು ಚೆನ್ನಾಗಿದೆ ಅಂತ. ಅಲ್ಲಿ ನೀವು ಫೋಟೋಸ್ ತೊಗೋಬೋದು. ಗ್ರೀನ್ರಿ ಇದೆ ಸುತ್ತಮುತ್ತ ನಿಮಗೆ. ನಾವು ಒಂದು ಸ್ಮಾಲ್ ವಿಡಿಯೋ ಮಾಡಿ ಆಮೇಲೆ ಫ್ರೆಶ್ ಅಪ್ ಆಗೋಣ, ಊಟದ ಕಡೆ ಹೋಗೋಣ ಅಂತ ಅಂದ್ಕೊಂಡು ಡಿಸೈಡ್ ಮಾಡಿದ್ವಿ. ನಾವಿಲ್ಲಿ 2 ದಿವಸ ಬುಕ್ ಮಾಡಿದ್ವಿ. ಹಾಗೆ ಸಂಜೆ ಸ್ನ್ಯಾಕ್ಸು ಕಾಫಿ ನಮ್ಮ ರೂಮ್ಗೆ ಆರ್ಡ್ರ್ ಮಾಡ್ಕೊಂಡಿದ್ವಿ. ನಾವು ಆ ವ್ಯೂ ಎಂಜಾಯ್ ಮಾಡ್ತಾ ಕಾಫಿ ಕುಡಿದ್ವಿ. ಹಾಗೆ ನಾವು ಸಂಜೆ ಸ್ವಲ್ಪ ಫೋಟೋಶೂಟ್ಸು ಮಾಡಿದ್ವಿ. ನೀವು ನೋಡ್ಬೋದು, ಸ್ವಲ್ಪ ಮೆಮೊರಿ ಇರಲಿ ಅಂತ ಅಂದ್ಬಿಟ್ಟು ನಾನೆಲ್ಲ ಫೋಟೋಸ್ನ ಆ್ಯಡ್ ಮಾಡಿದ್ದೀನಿ. ಇಲ್ಲಿಗೆ ನಮ್ಮ ಡೇ 1 ಕಂಪ್ಲೀಟ್ ಆಯಿತು. ನಾವು ನೆಕ್ಸ್ಟ್ ಡೇ ಅರ್ಲಿ ಮಾರ್ನಿಂಗು ಬ್ರೇಕ್ಫಾಸ್ಟ್ ಮುಗಿಸಿ ನಾವು ಸ್ಟಾರ್ಟ್ ಮಾಡಿದ್ದೆ ಫಂಡರಾ ಪಾರ್ಕ್. ಇದು ಬರ್ಡ್ಸ್ ಪಾರ್ಕ್ ಆ್ಯಕ್ಚುಲಿ. ಇದು ಯಲಗಿರಿಯಿಂದ ಆಲ್ಮೋಸ್ಟ್ 8 to 10 ಕಿಲೋಮೀಟರ್ಸ್ ಇದೆ. ಈ ಪ್ಲೇಸ್ ಅಂತೂ ತುಂಬ ಚೆನ್ನಾಗಿದೆ. ನೀವು ನೋಡ್ಬೋದು, ಲೈಕ್ ಸ್ಟಾರ್ಟಿಂಗ್ ಎಂಟ್ರ್ ಆಗ್ತಿದ್ದಂಗೆ ನಿಮಗೆ ಟನಲ್ ಇದೆ, ಆಕ್ವೇರಿಯಂ ಟನಲ್. ಫಿಶಸ್ ಎಲ್ಲ ತುಂಬ ಚೆನ್ನಾಗಿದೆ. ನಾನು ನನ್ನ ವೈಫ್ಗೆ ಸರ್ಪ್ರೈಸ್ ಕೊಡಬೇಕು ಅಂದ್ಬಿಟ್ಟು ಈ ಪ್ಲೇಸ್ನ ಸೆಲೆಕ್ಟ್ ಮಾಡಿದ್ದೆ. ಇಲ್ಲಿ ನಾವು ಸ್ವಲ್ಪ ಫೋಟೋಸ್ ತೊಗೊಂಡ್ವಿ. ಆ್ಯಕ್ಚುಲಿ ಇದು ಪೆಟ್ ಫ್ರೆಂಡ್ಲಿ ಪಾರ್ಕ್. ನೀವು ನೋಡ್ಬೋದು, ನಾವಿಲ್ಲಿ ಬರ್ಡ್ಸ್ನೆಲ್ಲ ಕೈ ಮೇಲೆ ಕೂರಿಸ್ಕೊಂಡು ಫೋಟೋಸ್ ತೊಗೋಬೋದು, ಫೀಡ್ ಮಾಡ್ಬೋದು. ಹಾಗೆ ಪಾರ್ಕೆಲ್ಲ ಒಂದು ಫುಲ್ ರೌಂಡ್ ನೋಡ್ಕೊಬಂದ್ವಿ. ನಾನಿಲ್ಲಿ ಸ್ವಲ್ಪ ಸರ್ಪ್ರೈಸಸ್ ಪ್ಲ್ಯಾನ್ ಮಾಡಿದ್ದೆ ನನ್ನ ವೈಫ್ಗೆ. ಇಲ್ಲಿ ಡಿಫ್ರೆಂಟ್ ವೆರೈಟೀಸ್ ಆಫ್ ಬರ್ಡ್ಸ್ ಎಲ್ಲ ಇದೆ. ಚಿಕ್ಕ ಮಕ್ಕಳಿಗೆ ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ ಈ ಪ್ಲೇಸ್. ನಾವಂತೂ ಈ ಪ್ಲೇಸ್ನ ತುಂಬ ಎಂಜಾಯ್ ಮಾಡಿದ್ವಿ.
ನೆಕ್ಸ್ಟು ಇವಾಗ ಸೆಲೆಬ್ರೇಷನ್ಗೆ ಹೋಗೋಣ. ಇದು ನಾನು ನನ್ನ ವೈಫ್ಗೋಸ್ಕರ ಪ್ಲ್ಯಾನ್ ಮಾಡಿದ್ದು ಸೆಲೆಬ್ರೇಷನ್. ಸ್ಮಾಲ್ ಕೇಕ್ ಕಟಿಂಗ್ ಪ್ಲ್ಯಾನ್ ಮಾಡಿದ್ದೆ. ಹಾಗೆ ನಾವು ಕೇಕ್ ಕಟಿಂಗ್ ಮಾಡಿ ಸ್ವಲ್ಪ ಫೋಟೋಸ್ ವಿಡಿಯೋಸ್ ತೊಗೊಂಡ್ವಿ. ನೀವು ನೋಡ್ಬೋದು ಸೆಲೆಬ್ರೇಷನ್ನ. ಇಲ್ಲಿ ನೀವು ಏನಾದ್ರು ಪಾರ್ಟೀಸು ಸೆಲೆಬ್ರೇಷನ್ ಏನಾದ್ರು ಪ್ಲ್ಯಾನ್ ಮಾಡಬೇಕಂದ್ರೂ ಜಾಗ ಇದೆ, ನೀವು ಬೇಕಾದ್ರೆ ಪ್ಲ್ಯಾನ್ ಮಾಡ್ಬೋದು. ಕೇಕು ಡೆಕೋರೇಷನ್ ಎಲ್ಲ ಪ್ಲ್ಯಾನ್ ಮಾಡಿಕೊಡ್ತಾರೆ ಅವರೇ. ನನ್ನ ವೈಫ್ಗಂತೂ ತುಂಬ ಇಷ್ಟ ಆಯಿತು. ನಾನು ಅವಳಿಗೆ ಸರ್ಪ್ರೈಸ್ ಗಿಫ್ಟ್ ಕೊಟ್ಟಿದ್ದೆ. ಅವಳಿಗೆ ಎಲ್ಲ ಗಿಫ್ಟ್ಸು ತುಂಬ ಇಷ್ಟ ಆಯಿತು. ಇಲ್ಲಿಗೆ ನಮ್ಮದು ಟ್ರಾವೆಲ್ ಜರ್ನಿ ಮುಗೀತು. ಇದೇ ಥರ ಕಂಟೆಂಟ್ಗೆ ನಮ್ಮ ಚಾನಲ್ ಲೈಕ್ ಮಾಡಿ, ಕಮೆಂಟ್ ಮಾಡಿ,